ವಿಜಯನಗರ ಸಾಮ್ರಾಜ್ಯ ಅಂತ ಹೇಳಿದ್ರೆ ಅತ್ಯಂತ ಶ್ರೀಮಂತ ಇತಿಹಾಸವನ್ನು ಹೊಂದಿರುವಂತ ಪರಂಪರೆ ಅದೊಂದು ಸಾಮ್ರಾಜ್ಯ. ಸೊ ವಿಜಯನಗರದ ಅರಸರು ಮಾಡಿರುವಂತ ಸಾಧನೆಗಳು ಅಷ್ಟಿಷ್ಟಲ್ಲ. ವಿಜಯನಗರದ ಸಾಮ್ರಾಜ್ಯದ ಕಥೆಯನ್ನು ಹೇಳ್ತಾ ಹೋದ್ರೆ ಬಹಳ ದೊಡ್ಡ ಇತಿಹಾಸ ಆಗುತ್ತೆ. ಕೃಷ್ಣದೇವರಾಯ ಕೂಡ ಆಳ್ವಿಕೆಯ ಅವಧಿ ಇತ್ತಲ್ಲ, ಪ್ರತಿಯೊಂದು ಕೂಡ ಅರ್ಥಪೂರ್ಣ. ಅಂತ ಸಾಮ್ರಾಜ್ಯ ಹಾಳು ಹಂಪೆಯಾಗಿದೆ ಅನ್ನೋದನ್ನ ನಾವು ಕಂಡಿದ್ದೇವೆ, ನೋಡಿದ್ದೇವೆ. ಇದೀಗ ಕೃಷ್ಣದೇವರಾಯನ ಸಮಾಧಿಯೂ ಕೂಡ ಒಂದು ರೀತಿ ಮಟನ್ ಮಾರ್ಕೆಟ್ ರೀತಿ ಆಗೋಗಿದೆ. 64 ಕಂಬಗಳಿಂದ ಕಟ್ಟಿದಂತ ಶ್ರೀಕೃಷ್ಣ ದೇವರಾಯನ ಸಮಾಧಿ ಈಗ ಮಟನ್ ಕಟ್ ಮಾಡುವಂತ ಜಾಗ. ಹೌದು, ಮಟನ್ನ ಮಾರ್ಕೆಟ್ ರೀತಿಯಲ್ಲಿ ಕೃಷ್ಣದೇವರಾಯನ ಸಮಾಧಿಯ ಮಂಟಪವನ್ನು ಬಳಸಿಕೊಳ್ಳಲಾಗ್ತಾ ಇದೆ. ಮಂಟಪದಲ್ಲೇ ಕುರಿ ಮಟನ್ ಕಟ್ ಮಾಡಿ ನೇತು ಹಾಕಿ ಆ ದೃಶ್ಯ ಇದೆಯಲ್ಲ ವೈರಲ್ ಆಗ್ತಾ ಇದೆ. ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಐತಿಹಾಸಿಕ ಸ್ಥಳ ಆನೆಗೊಂದಿಯಲ್ಲಿ ಶ್ರೀಕೃಷ್ಣ ದೇವರಾಯನ ಸಮಾಧಿ ಇದೆ. ಶ್ರೀಕೃಷ್ಣ ದೇವರಾಯನ ನೆನಪಿಗಾಗಿ ನಿರ್ಮಿಸಿರುವಂತ 64 ಕಂಬಗಳ ಮಂಟಪ ನೋಡಿ. ನಿಜಕ್ಕೂ ಕೂಡ ಯಾಕೆ 64 ಕಂಬಗಳ ಮಂಟಪವನ್ನು ನಿರ್ಮಾಣ ಮಾಡಿದ್ರು ಅನ್ನೋದಕ್ಕೆ ಒಂದು ಇತಿಹಾಸ ಇದೆ, ಅರ್ಥ ಇದೆ. ವಿಜಯನಗರ ಸಾಮ್ರಾಜ್ಯದಲ್ಲಿ ಒಂದೊಂದು ವಿದ್ಯೆಗಳನ್ನ 64 ವಿದ್ಯೆಗಳನ್ನು ಕಲಿತಿದ್ದಂಥ ರಾಜರ್ಷಿ ಯಾರು ಅಂತ ಹೇಳಿದ್ರೆ ಅದು ಶ್ರೀಕೃಷ್ಣ ದೇವರಾಯ. ನೀವು ಬಿಲ್ವಿದ್ಯೆ ತೆಗೆದುಕೊಳ್ತೀರೋ ಅಥವಾ ಅಕ್ಷರ ವಿದ್ಯೆ ತೆಗೆದುಕೊಳ್ತೀರೋ, ಪ್ರತಿಯೊಂದು ವಿದ್ಯೆ 64 ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದಂಥ ಶ್ರೀಕೃಷ್ಣ ದೇವರಾಯನ ನೆನಪಿಗಾಗಿ ನಿರ್ಮಾಣ ಮಾಡಿರುವಂಥ ಜಾಗ ಇದು, ಅವರ ಸಮಾಧಿ. ಹೀಗಾಗಿ 64 ಕಂಬಗಳ ಸಮಾಧಿ ಅದು. ಆದರೆ ಈ ಸಮಾಧಿಯನ್ನು ರಕ್ಷಣೆ ಮಾಡುವಂಥ ಹೊಣೆಗಾರಿಕೆ ಪುರಾತತ್ವ ಇಲಾಖೆ ಮಾಡಬೇಕಾಗಿತ್ತು. ನೋಡ್ತಾ ಇದ್ದೀರಿ, ಅದು ಬ್ಲರ್ ಮಾಡೋ ಅವಶ್ಯಕತೆಯೂ ಇರಲಿಲ್ಲ ಅಂತ ಕಾಣಿಸುತ್ತೆ ಕೆಲವೊಂದು ಬಾರಿ. ಯಾಕೆ ಅಂತ ಹೇಳಿದ್ರೆ ಕುರಿಯನ್ನ ಆ ಕಂಬಕ್ಕೆ ನೇತು ಹಾಕಿ ಮಟನ್ ಕಟ್ ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ದೇವರಾಯನ ಸಮಾಧಿ ಮಟನ್ ಕಟ್ ಮಾಡಲಿಕ್ಕೆ ಬಳಸ್ತಾ ಇರುವಂಥ ಜಾಗವಾಗಿ ಮಾರ್ಪಟ್ಟಿದೆ. ಆ ಕಂಬಕ್ಕೆ ಒಂದು ಹಗ್ಗ ಕಟ್ಟಿದ್ದಾರೆ, ಆ ಹಗ್ಗಕ್ಕೆ ಕುರಿಯನ್ನು ನೇತಾಕಿದ್ದಾರೆ, ಚರ್ಮವನ್ನು ಸುಲಿತಾ ಇದ್ದಾರೆ. ಅದರಿಂದ ಬರುವಂಥ ಎಲ್ಲ ಗಲೀಜನ್ನು ಕೂಡ ಅಲ್ಲೇ ಹಾಕ್ತಾ ಇದ್ದಾರೆ. ನಿಮಗೆ ಗೊತ್ತಿದೆ, ಮಟನ್ ಕಟ್ ಮಾಡುವಂಥ ವೇಳೆ ವ್ಯರ್ಥವಾದಂಥ ಕೆಲವು ಪದಾರ್ಥಗಳಿರ್ತಲ್ಲ, ಅವೆಲ್ಲವೂ ಕೂಡ ಗಬ್ಬು ವಾಸನೆ. ಆನೆಗುಂದಿ ಅಂತ ಪವಿತ್ರ ಕ್ಷೇತ್ರದಲ್ಲಿದ್ದು ಶ್ರೀಕೃಷ್ಣ ದೇವರಾಯನ ದರ್ಶನಕ್ಕೆ ಹೋದರೆ ನಮಗೆ ನಿಮಗೆ ಸಿಗಬೇಕಾದಂಥ ದರ್ಶನ ಇದು ಸಿಗಬೇಕಾ? ನಮಗೆ ನಿಮಗೆ ಕಾಣಬೇಕಾದಂಥ ದೃಶ್ಯ ಇದಾ? ಖಂಡಿತ ಅಲ್ಲ. 64 ವಿದ್ಯೆಗಳನ್ನು ಕಲಿತದ್ದಂಥ ಕಾರಣಕ್ಕಾಗಿ 64 ಕಂಬಗಳನ್ನು ನಿರ್ಮಾಣ ಮಾಡಿ ಸಮಾಧಿ ಮಾಡಿದ್ದಾರೆ. ಆ ಸಮಾಧಿ ಈಗ ಇಂಥ ಕೆಲಸಗಳಿಗೆ ಬಳಕೆ ಆಗ್ತಾ ಇದೆ. ಹೌದು, ಇದನ್ನು ವೃತ್ತಿಪರವಾಗಿ ಮಾಡಿಕೊಂಡಿದ್ದಾರೆ ಅಂತ ನಾವೆಲ್ಲೂ ಹೇಳ್ತಾ ಇಲ್ಲ, ವೃತ್ತಿಪರವಾಗಿ ಮಟನ್ ಮಾರ್ಕೆಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇಲ್ಲ. ಆದರೆ ಸ್ಥಳೀಯರು ಇದನ್ನು ಹಾಳು ಕೊಂಪೆಯಾಗಿದೆ, ಇದನ್ನು ಹೆಂಗೆ ಬಳಸ್ಕೊಳ್ಳೋದು ಅಂದರೆ ಹಿಂಗೆ ಬಳಸ್ಕೊಳ್ಬೋದಲ್ಲ ಅಂತ ಯೋಚನೆ ಮಾಡಿ ಬಳಸ್ಕೊತಾ ಇದ್ದಾರೆ. ಯಾಕೆಂದರೆ ಹೇಳೋರಿಲ್ಲ ಕೇಳೋರಿಲ್ಲ ಅಂದಾಗ ಹೆಂಗೆ ಬೇಕಾದರೂ ಬಳಕೆ ಮಾಡ್ಕೊಳ್ಳಿಕ್ಕೆ ಸಿಗುತ್ತೆ. ಹೇಳೋರಿಲ್ಲ ಕೇಳೋರಿಲ್ಲ, ಈ ಜಾಗವನ್ನು ಇಲ್ಲಿ ಬಂದು ಇಸ್ಪೀಟ್ ಆಡ್ಬೋದು, ಸಂಜೆ ಬಂದು ಪಾರ್ಟಿ ಮಾಡ್ಬೋದು, ಮಟನ್ ಕಟ್ ಮಾಡ್ಬೋದು, ಇನ್ನಿತರ ಅನೈತಿಕ ಚಟುವಟಿಕೆಗಳಿಗೆ ಈ ಜಾಗವನ್ನು ಬಳಸ್ಕೊಳ್ಬೋದು. ಯಾರು ಹೇಳೋರು ಯಾರು ಕೇಳೋರು? ಅದನ್ನು ಇವತ್ತು ಮಟನ್ ಕಟ್ ಮಾಡ್ತಾರೆ, ನಾಳೆ ಮಟನ್ ಇಲ್ಲೇ ಬೇಯಿಸ್ತಾರೆ, ನಾಡಿದ್ದು ಎಣ್ಣೆ ಬಾಟಲ್ಗಳನ್ನ ಹಿಡ್ಕೊಂಬಂದು ಪಾರ್ಟಿ ಮಾಡ್ತಾರೆ, ಪುಂಡ ಪೋಖರಿಗಳ ತಾಣ ಆಗುತ್ತೆ. ನಿಜಕ್ಕೂ ಕೂಡ ಇದು ನಮ್ಮ ಇತಿಹಾಸ, ಒಂದು ಶ್ರೀಮಂತ ಇತಿಹಾಸದ ಪರಂಪರೆಗೆ ನಾವು ಇವತ್ತು ಕಪ್ಪು ಚುಕ್ಕೆ ಇಡ್ತಾ ಇದ್ದೀವಿ. ದುರಂತ ಇದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ನಾಗರಾಜ್ ನೀಡ್ತಾರೆ. ನಾಗರಾಜ್, ಸೋಷಿಯಲ್ ಮೀಡಿಯಾದಲ್ಲಿ ಈ ದೃಶ್ಯಗಳು ಸಾಕಷ್ಟು ವೈರಲ್ ಆಗ್ತಾ ಇದ್ದಾವೆ, ಮಾತ್ರವಲ್ಲ ಬಹಳ ಟೀಕೆಗೂ ಕೂಡ ಕಾರಣವಾಗ್ತಾ ಇದೆ. ವ್ಯವಸ್ಥೆಯ ಲೋಪ ಜೊತೆಗೆ ನಿರ್ಲಕ್ಷ್ಯದ ಪರಮಾವಧಿ ಈ ಹಂತಕ್ಕೆ ಬಂದು ತಲುಪಿದೆ. ಈ ವೈರಲ್ ಆದ ನಂತರದಲ್ಲಾದರೂ ಕೂಡ ಇದಕ್ಕೆ ರಕ್ಷಣೆಗೆ ಮುಂದಾಗಿದ್ದಾರಾ? ಜೊತೆಗೆ ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ವಾ? ಮಟನ್ ಕಟ್ ಮಾಡ್ತಾರೆ,
ಎಣ್ಣೆ ಪಾರ್ಟಿ ಮಾಡ್ತಾರೆ, ಇಸ್ಪೀಟ್ ಆಡ್ತಾರೆ, ಪುಂಡ ಪೋಖರಿಗಳು ಬಂದು ಮಲಗ್ತಾರೆ, ಇನ್ನಿತರ ಅನೈತಿಕ ಚಟುವಟಿಕೆಗಳನ್ನ ಮಾಡ್ತಾರೆ. ಹೀಗೆ ಬಿಟ್ರೆ ಕೃಷ್ಣ ದೇವರಾಯನಿಗೆ ಮಾಡುವಂತ ಅಪಚಾರ ಆಗೋದಿಲ್ವಾ ಇದು? ದಶರಥ ನಿಜವಾಗ್ಲೂ ಕೂಡ ಹಂಪಿ ಅಂದ್ರೆ ಅದು ಒಂಥರ ನಮ್ಮೆಲ್ಲರ ಆಸ್ಮಿತೆ ಅಂತ ಅಲ್ಲಿರುವಂತಹ ಹಂಪೆ, ವಿಜಯನಗರ ಸಾಮ್ರಾಜ್ಯದ ಹಂಪೆ ಮತ್ತು ಏನ ವಿಜಯನಗರ ಸಾಮ್ರಾಜ್ಯದ ಮೊದಲನೇ ರಾಜನ ಅದು ಆನೆಗುಂದಿ ಅಂತ ಹೇಳ್ತೀವಿ. ಆನೆಗುಂದಿ ಪ್ರದೇಶದಲ್ಲಿ ಇದೀಗ ಏನಂದ್ರೆ ಅಲ್ಲಿ ಕೃಷ್ಣ ದೇವರಾಯ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಗತವೈಭವನ್ನ ಸಾರಿದಂತ ಶ್ರೀ ಕೃಷ್ಣ ದೇವರಾಯನ ಸಮಾಧಿ ಮಂಟಪ ಇದೆ. ಅಲ್ಲಿ 64 ಕಂಬಗಳನ್ನ ನೆನಪಿಗೋಸ್ಕರ ಶ್ರೀಕೃಷ್ಣ ದೇವರಾಯ ಸಮಾಧಿ ಮಂಟಪ ಇರುವಂತದ್ದು. ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ಆನೆಗುಂದಿಗೆ ಹೋದ್ರೆ ಸಾಕು, ಅಲ್ಲಿ ಮೊದಲನೇದಾಗಿ ಶ್ರೀಕೃಷ್ಣ ದೇವರಾಯನ ಸಮಾಧಿ ಮಂಟಪವನ್ನ ತುಂಗಾಭದ್ರಾ ನದಿಯ ತಟದಲ್ಲಿ ನಾವು ನೋಡ್ಬೋದು. ತದನಂತರ ಅಲ್ಲಿಂದ ನೇರವಾಗಿಯೇ 9 ಎತ್ತಿಗಳಿರುವಂತ ನವಬೃಂದಾವನ ಗಡ್ಡೆಗೆ ನಾವು ಹೋಗಿ ತಲುಪ್ತೇವೆ. ಸಾಮಾನ್ಯವಾಗಿ ದೇಶ ವಿದೇಶದಿಂದ ಬಹಳಷ್ಟು ಪ್ರಜೆಗಳು ಶ್ರೀಕೃಷ್ಣ ದೇವರಾಯ ಯಾವ ರೀತಿ ಆಳ್ವಿಕೆ ಮಾಡಿದ, ಆತನ ಸ್ಮಾರಕಗಳು ಹೇಗಿವೆ ಅಂತೇಳಿ ಕೂಡ ನೋಡೋಕೆ ಬರ್ತಾರ. ಆದ್ರೆ ಇದೊಂದು ದೃಶ್ಯ ನೋಡಿದ್ರು ಕೂಡ ಖಂಡಿತಲ್ಲೂ ಕೂಡ ವಿದೇಶಿಗರಾಗ್ಲಿ ಯಾವ್ದೋ ರಾಜ್ಯದ ಮೂಲೆಯಿಂದ ಬರುವಂತ ಪ್ರಜೆಗಳಾಗ್ಲಿ ನಿಜವಾಗ್ಲೂ ಕೂಡ ಯಾಕಾದ್ರೂ ಇಲ್ಲಿಗೆ ಬಂದ್ವಿ, ಇದೇನ ವಿಜಯನಗರ ಸಾಮ್ರಾಜ್ಯ ಅಂತೇಳಿ ಒಂದು ಏನಂದ್ರೆ ಬಹಳಷ್ಟು ನೋವಿನಿಂದ ಹೇಳ್ಕೊಳ್ಳುವಂತ ಪರಿಸ್ಥಿತಿ ಇದೀಗ ಉಂಟುವಾಗಿರ್ತದೆ. ಯಾಕಂತಂದ್ರೆ ಏನು ವಿಜಯನಗರ ಸಾಮ್ರಾಜ್ಯದ ಗತವೈಭವನ್ನ ಸಾರಿದಂತ ಶ್ರೀಕೃಷ್ಣ ದೇವರಾಯನ ಸಮಾಧಿ ಮಂಟಪಕ್ಕೆ ಕರೆಸಿಕೊಳ್ಳುವಂತ ಇದೇ ಸ್ಥಳದಲ್ಲಿ ಕೆಲವೊಂದಿಷ್ಟು ಸ್ಥಳೀಯರು ಮಟನ್ ಅಂದ್ರೆ ಕುರಿಯನ್ನ ಬಂದು ಅದನ್ನ ಕಟ್ ಮಾಡಿ ನೇತ್ ಹಾಕಿರುವಂತದ್ದು ಅದು, ಮತ್ತು ಅಲ್ಲಿ ಒಂಥರ ಮಟನ್ ಮಾರ್ಕೆಟ್ ರೀತಿ ಒಂದು ಅದು ದೃಶ್ಯವನ್ನ ಸೃಷ್ಟಿ ಮಾಡಿರುವಂತದ್ದು. ಇದರಿಂದ ಏನಂತಂದ್ರೆ ಸಾಮಾನ್ಯವಾಗಿ ಬಹಳಷ್ಟು ಪ್ರವಾಸಿಗರ ಮತ್ತು ಒಂದು ಇತಿಹಾಸಕಾರರ ಆಕ್ರೋಶಕ್ಕೆ ಕಾರಣವಾಗಿರುತ್ತದ್ದು. ತಕ್ಷಣವೇ ಏನು ಪ್ರಾಚ್ಯ ಮತ್ತು ಪುರಾತತ್ವ ಇಲಾಖೆ ಬರುತ್ತೆ ಮತ್ತು ವಿಶ್ವ ಪರಂಪರೆಯ ಅಧೀನದಲ್ಲಿ ಬರುತ್ತೆ. ಇಲ್ಲಿ ಪ್ರತಿಯೊಂದು ಸ್ಮಾರಕದ ಬಳಿ ಒಂದು ಸೆಕ್ಯೂರಿಟಿ ಗಾರ್ಡ್ ಅನ್ನ ನೇಮಕ ಮಾಡ್ಬೇಕಾಗಿರುತ್ತೆ. ಆದ್ರೆ ಕೇವಲ ಹಂಪಿಯ ಬಳಿ ಮಾತ್ರ ಈ ಸೆಕ್ಯೂರಿಟಿ ಗಾರ್ಡ್ ಗಳನ್ನ ನೇಮಕ ಮಾಡಿದ್ದಾರೆ. ಈ ಭಾಗ ಅಂದ್ರೆ ಆನೆಗುಂದಿ ಭಾಗದಲ್ಲಿ ಇದುವರೆಗೂ ಕೂಡ ವಿಶ್ವ ಪರಂಪರೆಯ ಅಧೀನದಲ್ಲಿ ಬರುವಂತ ಸೆಕ್ಯೂರಿಟಿಗಳು ಇಲ್ಲ, ಅದೇ ರೀತಿ ಯಾವುದೇ ಪೊಲೀಸ್ ಸಿಬ್ಬಂದಿಗಳು ಇಲ್ಲ. ಆ ಕಾರಣಕ್ಕಾಗಿ ಕೆಲವೊಂದಿಷ್ಟು ಪುಂಡ ಪೋಖರಿಗಳು ಸ್ಥಳೀಯರು ಕೆಲವೊಂದಿಷ್ಟು ಸ್ಥಳೀಯರು ಏನ್ ಮಾಡ್ತಾರೆ, ಈ ರೀತಿ ಮಟನ್ ಮಾರ್ಕೆಟ್ ಮಾಡೋದಾಗ್ಲಿ, ಮದ್ಯಪಾನ ಮಾಡೋದಾಗ್ಲಿ, ಅದರ ಇಸ್ಪೀಟ್ ಆಡೋದಾಗ್ಲಿ ಬಹಳಷ್ಟು ಯಥೇಚ್ಛವಾಗಿ ಜಾಸ್ತಿ ಆಗಿರುತ್ತದೆ. ಇದರಿಂದ ಪ್ರವಾಸಿಗರಿಗೆ ಮತ್ತು ಮುಜುಗರ ಆಗ್ತಾ ಇದೆ ಮತ್ತು ಇತಿಹಾಸಕಾರ ಕೂಡ ಇದನ್ನ ನಾವು ಯಾವ ರೀತಿ ಹೇಳ್ಬೇಕು, ಇಲ್ಲಿನ ಮುಂದಿನ ಪೀಳಿಗೆಗೆ ಯಾವ ರೀತಿ ಇದನ್ನ ದೃಶ್ಯವನ್ನ ಕಟ್ಟಿ ಕೊಡ್ಬೇಕು ಮತ್ತು ದೃಶ್ಯವನ್ನ ಈ ತೋರಿಸ್ಬೇಕಂತ ಕೂಡ ಬಹಳ ಆತಂಕ ವ್ಯಕ್ತಪಡ್ತಾ ಇದ್ರೆ. ಏನ್ ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋ ವೈರಲ್ ಆಗಿದೆ. ವಿಡಿಯೋ ವೈರಲ್ ಆದ ಬಳಿಕ ಪುರಾತತ್ವ ಇಲಾಖೆಯವರು ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿದ್ರೆ, ಸ್ಥಳ ಪರಿಶೀಲನೆ ಮಾಡಿದ್ರೆ ಎಲ್ಲ ಖಾಲಿ ಆಗಿದೆ. ಅದ ವಿಶೇಷವಾಗಿ ಏನಂತಂದ್ರೆ ತುಂಗಾಭದ್ರಾ ನದಿ ಬರುತ್ತೆ, ನದಿಯ ಮಧ್ಯದಲ್ಲಿ ಇದು ಸ್ಮಾರಕ ಇರುವಂತದ್ದು. ಆ ಕಾರಣಕ್ಕಾಗಿ ಸಂಪರ್ಕದಲ್ಲಿ ಇದೀಗ ಧರ್ಮೇಂದ್ರ ಕುಮಾರ್ ಅವರು ಇತಿಹಾಸ ತಜ್ಞರವರು, ಮೈಸೂರಿನ ಕಥೆಗಳ ಮೂಲಕವೇ ಫೇಮಸ್ ಆದಂತ ವ್ಯಕ್ತಿ. ಧರ್ಮೇಂದ್ರ ಕುಮಾರ್ ಸರ್ ನಮಸ್ತೆ. ಸರ್ ಧರ್ಮೇಂದ್ರ ಕುಮಾರ್ ಸರ್ ನಮಸ್ತೆ. 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 ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಸರ್? ಹಾ ಕೇಳಿಸ್ತಾ ಇದೆ. ಈ 64 ಕಂಬಗಳ ಶ್ರೀಕೃಷ್ಣ ದೇವರಾಯನ ಸನ್ನಿಧಿಯನ್ನ ನೋಡಿದಾಗ, ಈ ದೃಶ್ಯವನ್ನ ನೋಡಿದಾಗ ನಿಮಗೇನು ಆತಂಕ ಆಯ್ತು, ದುಗುಡ ಆಯ್ತು? ಇದು ಒಂದು ಕೃಷ್ಣದೇವರಾಯರ ಅದು 64 ಅಂಕಣದ ಈ ಒಂದು ಕಟ್ಟಡ ಏನಿದೆ, ಇದು ಐತಿಹಾಸಿಕ ಮಹತ್ವವನ್ನು ಪಡೆದಿದ್ರಿಂದ ಇದು ಲೋಕದ ಗಮನ ಸೆಳೆದಿದೆ. ಇಂತ ಒಂದು ಕನಿಷ್ಠ 1000 ಐತಿಹಾಸಿಕ ತಾಣಗಳು ಇವತ್ತು ಹಾಳಾಗೋಗಿವೆ. ಇದೇ ರೀತಿಯಾಗಿ ಬೇರೆ ಬೇರೆ ಕೆಲಸಕ್ಕೆ ಯೂಸ್ ಆಗಿವೆ. ಸೊ ಎಲ್ಲಾನು ರಕ್ಷಣೆ ಮಾಡ್ಬೇಕು ನಾವು. ಎಸ್ಪೆಷಲಿ ಹಂಪಿ ಏನಿದೆ, ನಾವು ವರ್ಲ್ಡ್ ಹೆರಿಟೇಜ್ ಅಂತ ನಾವು ಹೆಮ್ಮೆ ಪಟ್ಕೊಳ್ಳೋ ಹಂಪಿನ ಈ ಮಟ್ಟಕ್ಕೆ ನಾವು ಇಟ್ಕೊಂಡಿದೀವಿ ಅಂತಂದ್ರೆ ನಾವು ಎಷ್ಟ ಕಡೆ ಸಾಕ್ತಾ ಇದೀವಿ. ಅಟ್ಲೀಸ್ಟ್ ಇರೋದೇ ನಮ್ಮ ಹತ್ರ ಒಂದ್ ಬೇಲೂರು, ಒಂದ್ ಹಳೆಬೀಡು, ಶ್ರವಣಬೆಳಗೊಳ, ಹಂಪಿ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇದನ್ನು ನಾವು ನೋಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಬರೋ ಪ್ರವಾಸಿಗರಿಗೆ ನಾವು ಏನ್ ತೋರ್ಸೋದು? ನಮ್ ಕರ್ನಾಟಕದ ವೈಭವ ಅಂತ ತೋರ್ಸೋದು ಏನನ್ನ? ಇದನ್ನು ಈ ರೀತಿ ನಾವು ಅಂಗಡಿ ಮುಂಗಟ್ ಮಾಡ್ಕೊಂಡ್ರೆ ಮತ್ತೇನ್ ಪ್ರಯೋಜನ ಏನು? ಪ್ರತಿ ನೀವೆಲ್ಲಿ ಪ್ರತಿ ಊರ್ಗ್ ಹೋಗಿ ಒಂದ್ ಕಲ್ಯಾಣಿ, ಒಂದ್ ದೇವಸ್ಥಾನ, ಅದಕ್ಕೆ ಒಂದು ಮುಳ್ಳು ತುಂಬಿರ್ತಾರೆ, ಕಸ ತುಂಬಿರ್ತಾರೆ, ಡೆಬ್ರಿಸ್ ತುಂಬಿರ್ತಾರೆ, ಇಂಥವೇ ಪ್ರತಿ ಹಳ್ಳಿಗೆ ದೇವಸ್ಥಾನ ಇರುವಂತ ದೇಶ ನಮ್ದು. ಅದೆಲ್ಲ ಬಿಡಪ್ಪ ಆಯ್ತು, ಅದೆಲ್ಲ ಯಾವ್ದನ್ನು ನೋಡಕ್ಕಾಗಲ್ಲ ಅಂತಂದ್ರು ಹಂಪಿ ಅಂತ ಒಂದು ಪ್ರಾಮುಖ್ಯತೆ ಪಡ್ಕೊಂಡಿರ್ತಕ್ಕಂಥ ಕರ್ನಾಟಕದ ಮುಕುಟಮಣಿ ಹಂಪಿನೂ ನಾವು ಈ ರೀತಿ ನೋಡ್ಕೊಳ್ಳಿಲ್ಲ ಆದ್ಮೇಲೆ ನಾವು ಇದ್ರೆಷ್ಟಪ್ಪ ಇಲ್ದೇದ್ರೇನು ಅನ್ನೋ. ಧರ್ಮೇಂದ್ರ ಸರ್, ನಿಮ್ಮ ವಿಡಿಯೋ ನೋಡಿದ್ದೆ ನಾನು, ಮೈಸೂರಿನ ಕಥೆಗಳಲ್ಲಿ ಈ ವಿಡಿಯೋ ನೋಡಿದ್ದೆ. 64 ಕಂಬಗಳ ವಿಶೇಷವನ್ನು ಕೂಡ ನೀವು ವಿವರಿಸಿದ್ರಿ. ಹೌದು ನೋಡಿ, ಈ ಇಂಥದನ್ನ ನೀವು ಇಡೀ ಎಲ್ಲಾ ನೀವು ಹಂಪಿಗೆ ಹೋಗ್ತಾನೆ ನೋಡ್ಬೋದು. ನಾವು
ಇದನ್ನ ಯಾರ್ಗ್ ಹೇಳ್ಬೇಕು ಅಂತಾನೆ ಗೊತ್ತಾಗಲ್ಲ. ಆ ರೀತಿ ಅರಕೊಲ್ಲಲ್ಲಿ ಪರಕಾಯವನೆ ಅನ್ನೋ ತರ ಆಗ್ಬಿಟ್ಟಿದೆ ಇದು ಯಾಕೆಂದ್ರೆ ಇಲ್ಲಿ ನಾವು ಹಂಪಿನಲ್ಲಿ ಒಂದು ಕಲ್ಲು ಮುಟ್ಟಕ್ಕೂ ಸಾಧ್ಯವಿಲ್ಲ. ಅಷ್ಟು ಸೆಕ್ಯೂರಿಟಿ ಇದೆ, ಅಷ್ಟು CCTV ಕ್ಯಾಮ್ರಾಗಳಿದೆ, ಅಷ್ಟು ಟಿಕೆಟ್ ಇದೆ, ಅಷ್ಟು ಜನ ಇದ್ದಾರೆ. ಇಷ್ಟೆಲ್ಲದ್ರ ಮಧ್ಯೆ ಹಿಂಗೆ ಇದು ಅವ್ಯಾಹತವಾಗಿ ನಡೆಯುತ್ತೆ ಇದು ಅಂತಂದ್ರೆ ಯಾರು ಹೇಳೋರು ಕೇಳೋರು ಇಲ್ವಲ್ಲ ಇದಕ್ಕೆ ಅನ್ನಂಗ್ ಆಗೋಗುತ್ತೆ. ಇದೊಂದು ಮಾನ್ಯುಮೆಂಟ್ನು ಇಲ್ದೇದಂಗ ಆಗ್ಬಿಟ್ರೆ ನೋಡಿ. ಈಗ ಒಂದ್ಸಲಿ ಅದು ಎಷ್ಟೋ ಕಂಬಗಳನ್ನ ಯಾರೋ ಪ್ರವಾಸಿಗರು ನೂಕಿ ಬಿಡಿಸ್ಬಿಟ್ಟಿದ್ದು ಅಂತ ದೊಡ್ಡ ಸುದ್ದಿ ಆಗಿತ್ತು ಹಂಪಿ. ಮತ್ತೆ ಅದಕ್ಕೆ ಪ್ರವೇಶ ಇಲ್ದಿದ್ದಂಗಾಯ್ತು. ಈಗ ಎಷ್ಟನ್ನ ನಾವು ಈಗ ಇದನ್ನ ನೋಡಿ, ಇದು ವರ್ಲ್ಡ್ ಹೆರಿಟೇಜ್ ಅಂದ್ಮೇಲೆ ಇದಕ್ಕೆ ಕೊಡ್ತಿರ್ತಕ್ಕಂಥ ಗಮನ ನಾವು ಎಷ್ಟೆಷ್ಟು ಸಾಲದು ಇದು ಇನ್ನು ಹೆಚ್ಚಿನ ಗಮನ ಕೊಡಬೇಕು. ಈಗ ಆಲ್ರೆಡಿ ಅಲ್ಲಿ ನಮ್ಮ ಕೆಲವು ಬಜಾರ್ಗಳನ್ನ ಬಂದ್ ಮಾಡಿ ಮತ್ತಷ್ಟು ಉತ್ಖನನವನ್ನ ಮಾಡ್ತಾ ಇದ್ದಾರೆ. ಇವೆಲ್ಲನೂ ರಿಸ್ಟ್ರಿಕ್ಟ್ ಮಾಡ್ಬೇಕು ಇದನ್ನ. ಸರ್, ಈಗ ಸರ್ಕಾರ ಕ್ರಮ ತೆಗೆದುಕೊಳ್ಳೋದ್ರ ಜೊತೆಗೆ ಆ ಸ್ಥಳೀಯರಲ್ಲೂ ಕೂಡ ಅದರ ಪ್ರಜ್ಞೆ ಮೂಡಿಸೋದು ಬಹಳ ಇಂಪಾರ್ಟೆಂಟ್ ಅಂತ ಅನ್ಸೋದಿಲ್ವಾ? ತುಂಬಾ ಇಂಪಾರ್ಟೆಂಟ್. ಸ್ಥಳೀಯರಲ್ಲಿ ಪ್ರಜ್ಞೆ ಮೂಡಿಸುವುದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂತಂದ್ರೆ ಈಗೊಂದು 40-50 ವರ್ಷಗಳ ಕೆಳಗೆ ಸ್ಥಳೀಯರೆಲ್ಲ ಈಗಿನ ಹಂಪಿಯ ಮಾನ್ಯುಮೆಂಟ್ ಗಳಲ್ಲೇ ವಾಸ ಮಾಡ್ತಾ ಇದ್ರು. ನೀವು ನಂಬ್ತಿರೋ ಇಲ್ವಾ ಇದನ್ನ ಗೊತ್ತಿಲ್ಲ, ಅಲ್ಲೇ ವಾಸ ಮಾಡ್ತಾ ಇದ್ರು. ಆಮೇಲೆ ಇದು ವರ್ಲ್ಡ್ ಇದು ASI ಅಂಡರ್ ಬಂದ್ಮೇಲೆ ಇದೆಲ್ಲ ಖಾಲಿ ಮಾಡಿಸಿ ಅವ್ರಿಗೆಲ್ಲ ಊರ್ ಕಟ್ಕೊಡ್ಲಾಯ್ತು. ಇಂಥವ್ರಿಗೆ ನಾವು ಏನ್ ಹೇಳ್ಕೊಡ್ಬೋದು? ಯಾರಲ್ಲಿಯೂ ಹಂಪಿಯ ಅದರದ್ದು ವ್ಯಾಲ್ಯೂ ಏನು, ಅದರದ್ದು ಇತಿಹಾಸ ಏನು, ಅದರದ್ದು ಲೆಗೆಸಿ ಏನು ಅಂತ ಯಾರಲ್ಲಿಯೂ ಅರಿವಿಲ್ಲ. ಎಲ್ರಿಗೂ ಅಲ್ಲಿ ಬರೋ ಪ್ರವಾಸಿಗರು ಅವ್ರು ಮಾಡೋ ವ್ಯಾಪಾರದ ಮೇಲೆ ಅಷ್ಟೇ ಗಮನ, ಬೇರೆ ಎಲ್ಲಾದ್ರೂ ಹಾಳಾಗೋದಿಲ್ಲ. ಈ ರೀತಿ ಆಗೋಗಿದೆ, ಆಗ್ಬಾರ್ದು. ಈ ರೀತಿ ಪ್ರತಿಯೊಂದಕ್ಕೂ ಒಂದು ಗೌರವ ಇದೆ, ಆ ಮರ್ಯಾದೆ ಇದೆ, ಅದನ್ನೇ ಕೊಡಕ್ ಗೊತ್ತಿಲ್ಲ ನಮ್ಗೆ. ಹಂಗಾಗಿ ಸ್ಥಳೀಯರಿಗೆ ನಾವು ಎಜುಕೇಟ್ ಮಾಡಕ್ಕೆ ಫೇಲ್ ಆಗಿರೋದ್ರಿಂದಾನೇ ನಾವು ಸೆಕ್ಯೂರಿಟಿಗಳು ನಿಂತಿರೋದು ಅಲ್ವೇ? ಸ್ಥಳೀಯರೆಲ್ಲ ಎಜುಕೇಟ್ ಆಗ್ಬಿಟ್ರೆ ಈ ಸೆಕ್ಯೂರಿಟಿ ಯಾಕೆ? ಅಲ್ವೇ? ಸರ್ಕಾರ ಇಲ್ಲ ಸ್ಥಳೀಯರಿಗಾದ್ರೂ ಎಜುಕೇಟ್ ಮಾಡ್ಬೇಕು, ಇಲ್ಲ ಸೆಕ್ಯೂರಿಟಿನಾದ್ರು ಟೈಟ್ ಮಾಡ್ಬೇಕು. ಕೆಲವು ಕಡೆ ಅನಗತ್ಯವಾಗಿ ಪುರಾತತ್ವ ಇಲಾಖೆ ಬಹಳ ಪ್ರವಾಸಿಗರಿಗೆ ನಿರ್ಬಂಧಗಳನ್ನು ಹೇರುತ್ತೆ. ಹೀಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯ ಅನೇಕ ಮಾನ್ಯುಮೆಂಟ್ಗಳನ್ನು ಬಿಟ್ಕೊಟ್ಟಿದೆ. ಯಾಕೆ ಪರಿಗಣನೆ ತೆಗೆದುಕೊಳ್ಳಲ್ವಾ ಸರ್ ಇಂಥದ್ದೆಲ್ಲ ಅಂತ? ತಗೊಳ್ಬೇಕು. ಈಗ ನೋಡಿ, ಇಲ್ಲಿ 2-3 ನಿಮ್ ಸರ್ಕಾರ ಹೆಂಗ್ ಕೆಲಸ ಮಾಡುತ್ತೆ ಗೊತ್ತಿದೆ. ಸ್ಟೇಟ್ ಆರ್ಕೈವ್, ಸ್ಟೇಟ್ ASI ಅಂತ ಒಂದಿದೆ, ಸೆಂಟ್ರಲ್ ASI ಅಂತ ಒಂದಿದೆ, ವರ್ಲ್ಡ್ ಹೆರಿಟೇಜ್ ಅಂತ ಒಂದಿದೆ. ಇದ್ರ ಮಧ್ಯೆ ಸರ್ಕಾರಗಳಿದೆ, ಸ್ಥಳೀಯ ಜಿಲ್ಲಾ ಪಂಚಾಯತಿ ಇದೆ. ಈಗ ಯಾರನ್ನು ಕೇಳಿ ನಮಗ್ ಬರಲ್ಲ ಅಂತ ನಿಮ್ಗೆ ಸಿದ್ಧ ಉತ್ತರ ಸಿಗುತ್ತೆ. ಅರ್ಥ ಮಾಡ್ತಾರೆ. ಹಂಗಾಗಿ ಇದನ್ನ ಫಸ್ಟ್ ಬೈಫರ್ಕೆಟ್ ಮಾಡಿ ಯಾರ್ ಅಂಡರ್ ಬರುತ್ತೆ ಅಂತ ತಿಳ್ಕೊಂಡು ಅವ್ರಿಗೆ ಹೋಗಿ ಇದನ್ನ ಈ ತರ ಎಲ್ಲ ಬಹಳ ದೊಡ್ಡ ಇದೆಲ್ಲ ನಿಮ್ಗೆ ಸರ್ಕಾರ ಹೆಂಗ್ ಕೆಲಸ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿದೆ. ಬಹಳ ದೊಡ್ಡ ಹಾದಿ ಇದನ್ನೆಲ್ಲ ಹಾಯ್ಕೊಂಡು ಹೋಗ್ಬೇಕು. ತಕ್ಷಣಕ್ಕೆ ಏನ್ ಮಾಡ್ಬೇಕು, ಯಾರೋ ಒಬ್ರು ಇನಿಷಿಯೇಟಿವ್ ತಗೊಂಡು ಅದನ್ನ ನಿಲ್ಸಿ ಆ ಪ್ರದೇಶನೆಲ್ಲ ಮತ್ತೆ ಮೊದಲಿನಂತೆ ಮಾಡ್ಬೇಕು. ಇದಿಷ್ಟೇ ನನ್ನ ಆಶಯ. ಮೊದ್ಲು ಅದನ್ನ ನಿಲ್ಸಿ, ಯಾರಾದ್ರೂ ಮೊದ್ಲು ನಿಲ್ಸಿ ಅದನ್ನ. ಒಬ್ರು ನೋಡಿದ್ರೆ 4 ಜನ ಬರ್ತಾರೆ, ನಮ್ಗೊಂದಿಷ್ಟು ಜಾಗ ಇದೆ ಅಂತ, ಇನ್ನೂ 4 ಜನ ಬರ್ತಾರೆ. ಪ್ರಯೋಜನ ಏನು? ಸರ್, ಈಗ ನಾವು ಇತಿಹಾಸಕ್ಕೆ ಅಪಚಾರ ಮಾಡ್ದಂಗೆ, ಶ್ರೀಕೃಷ್ಣ ದೇವರಾಯಗೆ ಅಪಚಾರ ಮಾಡ್ದಂಗೆ ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟ್ರಾಂಗ್ ಆಗಿದ್ದೀವಿ, ಅವೇರ್ನೆಸ್ ಮೂಡ್ತಾ ಇದೆ, ಕಾನೂನುಗಳಿದೆ, ಆದ್ರೂ ಕೂಡ ಅಪಚಾರ ನಿಲ್ತಾ ಇಲ್ಲ ಅಂತ ಅನುಮಾನವೇ ಇಲ್ಲ. ಈಗ ಎಲ್ಲಿ ಸೆಕ್ಯೂರಿಟಿ ಜಾಸ್ತಿ ಇರುತ್ತೆ ಗೊತ್ತಾ, ಅಥವಾ ಎಲ್ಲಿ ಜನ ಜಾಸ್ತಿ ಇರ್ತಾರೆ, ಎಲ್ಲೆಲ್ಲಿ ದೇವಸ್ಥಾನಗಳಿದೆಯೋ ಅಲ್ಲೆಲ್ಲ ಜನ ಇರ್ತಾರೆ. ಯಾರು ಏನು ಮಾಡಕ್ ಬರಲ್ಲ, ಜನ ಇರ್ತಾರೆ, ಎಲ್ಲ ಓಡಾಡ್ತಾ ಇರ್ತಾರೆ. ಯಾರು ಇಲ್ದೇ ಇರೋ ಕಡೆ ಇಂಥ ಅಪಚಾರಗಳು ನಡೆಯುತ್ತವೆ. ಅಲ್ಲಿ ಜಾಸ್ತಿ ಸೆಕ್ಯೂರಿಟಿ ಬೇಕು. ಎಲ್ಲಿ ಜಾಸ್ತಿ ಜನ ಹೋಗಲ್ಲ, ಜಾಸ್ತಿ ಜನ ಹೋಗಕ್ ಅಲ್ಲಿ ಜನಕ್ಕೆ ಹೋಗೋ ತರ ತೋರ್ಸ್ಬೇಕು, ಇವ್ರು ಕರ್ಕೊಂಡು ಹೋಗ್ಬೇಕು, ಜನ ಓಡಾಡೋ ತರ ಆಗ್ಬೇಕು. ಆಗ ಇದನ್ನ ನಡೆಯಲ್ಲ. ಯಾವಾಗ ಒಂದು ಪ್ಲೇಸ್ ಅದು ಮೌನ ಆಗುತ್ತೆ, ಸ್ವಲ್ಪ ಕಾರ್ನರ್ ಆಗುತ್ತೆ, ಅಲ್ಲಿ ಈ ತರ ಚಟುವಟಿಕೆಗಳು ಶುರು ಆಗುತ್ತೆ. ಸರ್, ಜನರ ಭಾವನೆಯಲ್ಲಿ ಇದು ನಿರುಪಯುಕ್ತ ಅಂತ ಅನಿಸಿದ ಕಾರಣಕ್ಕೆ ಮಟನ್ ಕುಯ್ಯುವಂತ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಅಂತ. ಯಾರು ಹೋಗದೆ ಬಿಟ್ರೆ ಇನ್ನೇನ್ ಮಾಡ್ತಾರೆ ಅವರು? ಜಾಗ ಇದೆ ತಡಿಯಪ್ಪ ಅಂತ ಶುರು ಮಾಡಿದ್ರು. ಒಂದಿನ ಶುರು ಮಾಡಿದಾಗ್ಲೇ ಯಾರಾದ್ರೂ ಅಬ್ಜೆಕ್ಟ್ ಮಾಡಿದ್ರೆ ಅವ್ರು 2ನೇ ದಿನ ಬರ್ತಿರ್ಲಿಲ್ಲ. ಇವರು ಕಂಟಿನ್ಯೂಸ್ ಇರೋದ್ ಬಿಟ್ರು ಯಾರು ಹೋಗಿ ನೋಡ್ಲಿಲ್ಲ, ಅವ್ರು ಅಲ್ಲೇ ಇದ್ದಾರೆ. ಇದು ಸಮಸ್ಯೆ. ಎಸ್ ಸರ್, ಜೊತೆಗೆ ಇದ್ರನ್ನ ಅವೇರ್ನೆಸ್ ಅನ್ನ ನಿಮ್ಮಂಥವ್ರು ಮೂಡಿಸ್ತಾ ಇದ್ದೀರಿ ಸರ್. ಅನೇಕ ಪಾಠಗಳನ್ನ, ಅನೇಕ ರೀತಿಯ ಇತಿಹಾಸದ ಗರ್ಭಕ್ಕೆ ಹೊಕ್ಕು ಅನೇಕ ಸತ್ಯಾಂಶಗಳನ್ನು ತಿಳಿಸ್ತಾ ಇದ್ದೀರಿ. ನಿಮ್ಮಂಥವ್ರಿಂದಾದ್ರೂ ಇದ್ರನ್ನ ಕೆಲವಷ್ಟು ಜನ ತಿಳ್ಕೊಳ್ಬೇಕಾಗಿದೆ ಅಂತ. ನಿಜ ಸರ್, ಅದು ನಾವೆಲ್ಲ ವಿಸಲ್ ಬ್ಲೋಯರ್ಸ್ ಅಂತ ನಾವು ತನಕ ಊದ್ತಾನೆ ಇರ್ತೀವಿ, ತಿಳ್ಕೊಳ್ಳಿ ಅಂತ. ಎಷ್ಟ್ ಜನ ತಿಳ್ಕೊಂಡ್ರೆ ಅದು ಒಳ್ಳೇದು. ಇದೆಲ್ಲ ಉಳಿಸ್ಕೊಳ್ಳೋದಕ್ಕೆ ನಾವು ಬಡ್ಕೊಳ್ಳೋದ್ರಿಂದ ಬಾಯಿ ಬಡ್ಕೊಂಡು ಇದ್ರ ಮಹತ್ವ ಒಂದ್ಸಲ ಹೇಳಿದ್ ನೆನಪುಂಟು ಸರ್ ನನಗೆ. 64 ವಿದ್ಯೆಗಳು ಅಂತ. ಹೌದು ಸರ್, ಹೌದು. ಜನ ಈಗ ಅರ್ಥ ಮಾಡ್ಕೊಂಡವ್ರು ಮಾಡಲ್ಲ ಸರ್. ಕೆಲವ್ರಿಗೆ ಏನಾಗುತ್ತೆ, ಈಗ ಒಂದು ಜಾಗ ಇದೆ ಉಪಯೋಗಿಸ್ಕೊಳ್ಳೋಣ ಅನ್ನೋದು ಆಗುತ್ತೆ. ಇದು ಅದಕ್ಕೆ ಸರ್ಕಾರ ಅವಕಾಶ ಕೊಡಬಾರ್ದು, ಉಳಿಸ್ಕೋಬೇಕು.
ಸರ್ ಆಗೇನು ಸೃಷ್ಟಿ ಮಾಡಿ ಹೋಗ್ಬಿಟ್ಟಿದ್ದಾರೆ ಸರ್. ನಾವೇನಾದ್ರು ಸೃಷ್ಟಿ ಮಾಡಕ್ಕಾಗತ್ತಾ ಈಗ ಈ ತರದ್ದೆಲ್ಲ ಮಾನ್ಯುಮೆಂಟ್ಗಳನ್ನ? ಆಗಲ್ಲ ಸರ್, ಈಗ ಆಗಲ್ಲ, ಈಗ ಆಗಲ್ಲ ಸರ್. ಈಗ ಉಳಿಸ್ಕೊಳ್ಳೋ ಯೋಗ್ಯತೆನೂ ಇಲ್ಲ, ಸೃಷ್ಟಿ ಮಾಡೋ ಯೋಗ್ಯತೆನೂ ಇಲ್ಲ. ಇಲ್ಲ ಇಲ್ಲ ಇಲ್ಲ, ಇದೇ ನಮ್ ಸಮಸ್ಯೆ. ಅಟ್ಲೀಸ್ಟ್ ಉಳಿಸ್ಕೋಬೇಕು. ಇದನ್ನೇ ನಾನು ಸರ್ಕಾರಗಳಲ್ಲಿ ಮನವಿ ಮಾಡ್ಕೊಳ್ಳೋದು, ಸಂಬಂಧಪಟ್ಟ ಇಲಾಖೆಗಳಲ್ಲಿ ಮನವಿ ಮಾಡ್ಕೊಂಡು ದಯಮಾಡಿ ಉಳಿಸಿ. ನಾವು ತೋರ್ಸಕ್ಕಿರೋದೇ 3 ಮತ್ತೊಂದೀಗ ಅದನ್ನೂ ಇಲ್ಲ ಅಂದ್ಬಿಟ್ರೆ ಏನ್ ಮಾಡೋದು? ಏನ್ ತೋರ್ಸೋದೇನು ನಾವು? ಕರೆಕ್ಟ್ ಸರ್. ಎಸ್ ಸರ್, ಧನ್ಯವಾದಗಳು ಸರ್. ಧರ್ಮೇಂದ್ರ ಕುಮಾರ್ ಸರ್ ನಮ್ಮ ಜೊತೆ ಮಾತನಾಡಿದ್ದಕ್ಕೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕೆ. ಎಸ್, ಇತಿಹಾಸಕ್ಕೆ ನಾವು ಮಾಡ್ತಾ ಇರುವಂಥ ದ್ರೋಹ ಇದು, ಅಪಚಾರ ಇದು. ಖಂಡಿತವಾಗೂ ಅದನ್ನು ಒಪ್ಕೊಳ್ಬೇಕಾಗತ್ತೆ. ಶ್ರೀಮಂತ ಸಾಮ್ರಾಜ್ಯ, ವಿಜಯನಗರದ ಸಾಮ್ರಾಜ್ಯ, ಮುತ್ತು ರತ್ನಗಳನ್ನು ಸೇರೆಗಳಲ್ಲಿ ಅಳಿತಾ ಇದ್ದಂಥ ಸಾಮ್ರಾಜ್ಯ, ಮುತ್ತು ರತ್ನಗಳನ್ನು ಬೀದಿಯಲ್ಲಿ ಮಾರಾಟ ಮಾಡ್ತಾ ಇದ್ದಂಥ ಸಾಮ್ರಾಜ್ಯ. ಇವತ್ತು ನಾವು ತರಕಾರಿಯನ್ನು, ಹಣ್ಣು ಹಂಪಲುಗಳನ್ನು, ಹೂಗಳನ್ನು ಹೇಗೆ ರಸ್ತೆಯಲ್ಲಿಟ್ಟು ಬೀದಿ ಬದಿಯಲ್ಲಿಟ್ಟು ಮಾರಾಟ ಮಾಡ್ತಾ ಇದ್ದೇವೋ, ಆಗಿನ ಕಾಲದಲ್ಲಿ ಅಂಥ ಶ್ರೀಮಂತ ಸಾಮ್ರಾಜ್ಯ ಅದು. ಆದರೆ ಅಂಥ ಸಾಮ್ರಾಜ್ಯವನ್ನು ಕಟ್ಟಿದಂಥ, ಅಂಥ ಸಾಮ್ರಾಜ್ಯವನ್ನು ಆಳಿದಂಥ ಶ್ರೀಕೃಷ್ಣ ದೇವರಾಯನ ಸಮಾಧಿಗೆ ಎಂಥ ಪರಿಸ್ಥಿತಿ ಬಂದಿದೆ. ಬಡವಾಗಿದೆ, ಅನಾಥವಾಗಿದೆ, ಅನೈತಿಕ ಚಟುವಟಿಕೆಕೋರರ ಅಡುಗುತಾಣ ಆಗಿದೆ, ಮಾಂಸ ಕಟ್ಟು ಮಾಡಿಕೊಳ್ಳುವಂಥ ಕನಿಷ್ಠ ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಅಲ್ಲಿ ಪೂಜೆ ನೆರವೇರಬೇಕಾಗಿತ್ತು, ಶ್ರೀಕೃಷ್ಣ ದೇವರಾಯನ ನೆನಪು ಮಾಡಿಕೊಳ್ಳಬೇಕಾದಂಥ ಜಾಗ ಆಗಬೇಕಾಗಿತ್ತು. ಬಟ್ ಇವತ್ತು ಕುರಿ ಕೋಳಿ ಕುಯ್ಯುವಂಥ ಜಾಗ ಆಗಿದೆ ಅಂತ ಹೇಳಿದ್ರೆ ಇದಕ್ಕಿಂತ ಅಪಚಾರ ಮತ್ತೊಂದು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ಸುತ್ತೆ.